ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ನಲ್ಲಿ ಸುದ್ದಿ ಪ್ರಸಾರವಾದರೆ ಯಾವ ರೀತಿ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ರಾಜಕಾರಣಿಗಳಿಗೆ, ಸಂಬಂಧಪಟ್ಟ ಸಚಿವರಿಗೆ, ಸಂಬಂಧಪಟ್ಟ MLAಗೆ, ಸಂಬಂಧಪಟ್ಟ MP ಗೆ ಯಾರಿಗೆಲ್ಲ ತಲುಪತ್ತೆ, ಅವರು ಹೇಗೆಲ್ಲ ಓಡಾಡ್ಕೊಂಡು ಬಂದು ಆ ಸಮಸ್ಯೆಗೆ ಪರಿಹಾರ ಒದಗಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನೀವು ನೋಡಿದ್ದೀರಿ. ದೇವನಹಳ್ಳಿಯ ಒಂದು ನಾಡ ಕಚೇರಿ, ಆ ಸುದ್ದಿ. ದೇವನಹಳ್ಳಿಯ ನಾಡ ಕಚೇರಿ ಅಧ್ವಾನ ಆಗಿದ್ದ ಕಟ್ಟಡಕ್ಕೆ ಬಂತು ಹೊಳಪೀಗ. ಇಡೀ ಜಿಲ್ಲಾಡಳಿತದಿಂದ ದೊಡ್ಡ ಕಾರ್ಯಕ್ರಮ, ಸಚಿವರೇ ಓಡೋಡಿ ಬಂದರು. ಇದೀಗ ಜಿಲ್ಲಾಡಳಿತ ಸಿಬ್ಬಂದಿಗೆ ಸಂಭ್ರಮ. ರಿಪಬ್ಲಿಕ್ ಬಿಗ್ ಇಂಪ್ಯಾಕ್ಟ್ ಜನಮಾನಸದಲ್ಲಿ ಪ್ರತಿಯೊಬ್ಬರ ಕೆಲಸವನ್ನು ಮಾಡುತ್ತೆ. ಧಾಮ್ ಧೂಮ್ ಅಂತ ನಾಡ ಕಚೇರಿ ಉದ್ಘಾಟನೆ ಮಾಡಿದಂಥ ಸಚಿವರು, ನಾಡ ಕಚೇರಿ ಯಾವ ರೀತಿ ಇದೆ ಅಂತ ಅವರು ಹೇಳ್ತಾ ಇದ್ರು. ಜನರ ಸಮಸ್ಯೆ ಆಲಿಸಿದ ಸಚಿವ KH ಮುನಿಯಪ್ಪ. ನಿಮಗೊಂದು ಸ್ಟೋರಿ ತೋರಿಸ್ತೀನಿ. ಕಳೆದ 40 ದಿನಗಳ ಹಿಂದೆ ಈ ಸ್ಟೋರಿಯನ್ನು ನಾವು ಪ್ರಸಾರ ಮಾಡಿದ್ವಿ ಬಿಗ್ ಇಂಪ್ಯಾಕ್ಟ್ನಲ್ಲಿ, ಇದೇ ಸಮಯದಲ್ಲಿ 4 ಗಂಟೆಗೆ. ಆಗ ಅಲ್ಲಿ ಜಿಲ್ಲಾಡಳಿತದವರೇ ಪಾಪ ಸಂಬಂಧಪಟ್ಟವ್ರು, ನೋಡಿ ಸರ್ ಹಿಂಗಿದೆ ನಮ್ಮ ಕಷ್ಟ, ನಾವು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರೋರು, ನಮ್ಮ ಸಮಸ್ಯೆಯನ್ನು ನಿಮ್ಮ ಬಳಿ ಹೇಳ್ತಾ ಇದ್ದೀವಿ ಅಂತೇಳಿ ಸಮಸ್ಯೆ ಹೇಳ್ಕೊಂಡ್ರು. ಬಿಗ್ ಇಂಪ್ಯಾಕ್ಟ್ನಲ್ಲಿ ಭಾಳ ಧಾಮ್ ಧೂಮ್ ಆಗಿ ನಾವು ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಎಲ್ಲರ ಫೋಟೋ ಹಾಕಿದ್ವಿ. 40 ದಿನ ಕಳೆದ ನಂತರ ಈಗ ಅದಕ್ಕೆ ಫಲ ಸಿಕ್ಕಿದೆ. ಏನು, ಹೇಗೆ, ಯಾವಾಗ ನೋಡಿ. ದಿನಾಂಕ 2/12/2023 ಪಾಳು ಬಿದ್ದಿತ್ತು ಹೊಸ ನಾಡ ಕಚೇರಿ. ತಿಂಗಳಾಗೈತೆ ಅದು ಬಿಲ್ಡಿಂಗ್ ಕಟ್ಟಿ, ಇಂದವರೆಗೂ ಇನ್ನೂ ಉದ್ಘಾಟನೆ ಮಾಡಿಲ್ಲ. ಪಶು ಚಿಕಿತ್ಸಾಲಯ ಎರಡು ಒಂದೇ ಕಡೆ ಇರೋದ್ರಿಂದ ಪಾಪ ಜನಗಳು ಬರೋದಕ್ಕೂ ಮತ್ತು ಡಾಕ್ಟ್ರುಗಳು ಅವ್ರ ಇಂಜೆಕ್ಷನ್ ಕೊಡೋದಕ್ಕೂ ಮತ್ತು ಇಲ್ಲಿ ನಾಡ ಕಚೇರಿಯಲ್ಲಿ ಅವರು ಏನೇ ಅಪ್ಲಿಕೇಶನ್ ಆಗೋದಕ್ಕೂ ಫುಲ್ ತೊಂದರೆ ಆಗಿದೆ. ಎಸ್, ದೇವನಹಳ್ಳಿ ತಾಲೂಕಿನ ಕುಂದಾಣದ ಹೊಸ ನಾಡ ಕಚೇರಿ ಪಾಳು ಬಿದ್ದೋಗಿತ್ತು. ನಾಡ ಕಚೇರಿ ಕಟ್ಟಡದ ಗೋಡೆಗಳ ಮೇಲೆ ಬಳ್ಳಿಗಳು ಬೆಳೆದು ಬಿಟ್ಟಿದ್ವು. ಅಲ್ಲಲ್ಲಿ ಕಟ್ಟಡ ಬಿರುಕು ಬಿಡೋದಕ್ಕೆ ಶುರುವಾಗಿ ಇಡೀ ಕಟ್ಟಡ ಫುಲ್ ಅಧ್ವಾನ ಎದ್ದೋಗಿತ್ತು. ಮತ್ತೊಂದು ಕಡೆ ಪಶುಸಂಗೋಪನಾ ಹಾಗೂ ನಾಡ ಕಚೇರಿ ಎರಡೂ ಇಲಾಖೆ ಒಂದೇ ಕಡೆ ಸೇವೆ ನೀಡ್ತಾ ಇರೋದ್ರಿಂದ ನಾಗರಿಕರಿಗೆ ತೊಂದರೆ ಆಗ್ತಾ ಇತ್ತು. ಬರೋಬ್ಬರಿ 18,84,000 ರೂಪಾಯಿ ಖರ್ಚು ಮಾಡಿ ಯಾಕೆ ಹೀಗೆ ಕಟ್ಟಡ ಹಾಳು ಮಾಡ್ತಾ ಇದ್ದೀರಾ, ಉದ್ಘಾಟನೆ ಮಾಡಿ ಸ್ವಾಮಿ ಅಂತ ಖಡಕ್ಕಾಗಿಯೇ ವರದಿ ಪ್ರಸಾರ ಮಾಡಿದ್ವಿ. 6 ತಿಂಗಳಾಯಿತು, ಹಳೆ ಕಟ್ಟಡ ಹೊಸ ಕಟ್ಟಡ ನಿರ್ಮಿತಿ ಕೇಂದ್ರ ಹಸ್ತಾಂತರ ಮಾಡಿದ ಕೀಯನ್ನು, ಆದರೂ ಕೂಡ ಓಪನ್ ಮಾಡ್ತಾ ಇಲ್ಲ. ಯಾಕೆ, ನಾಡ ಕಚೇರಿ ರೆಡಿ ಇದೆ, ಕೆಲವರಿಗೆ ಇರೋದೇ ಇಲ್ಲ, ವಶಕ್ಕೆ ಮಾಡ್ಕೊಳ್ಳಿ ಅಂತಂದರೆ ಯಾಕೆ ಹಂಗೆ ಬಿಟ್ಟಿದ್ದೀರಿ? ಈ ಥರ ಬಿಟ್ಟಾಗ ಏನು ಡೌಟ್ ಬರುತ್ತೆ ಅಂತಂದರೆ, ಆ ಹಳೆ ಕಟ್ಟಡ ಬಾಡಿಗೆದ, ಆ ಬಾಡಿಗೆದ ಏನಾದರೂ ಬರುತ್ತಾ, ಈ ಥರ ಕೇಳ್ತೀವಿ. ವರದಿ ಪ್ರಸಾರ ಆಗ್ತಿದ್ದಂತೆ ತಾತ್ಕಾಲಿಕವಾಗಿ ಶಿಫ್ಟ್. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನಲ್ಲಿ ಈ ಸುದ್ದಿ ಪ್ರಸಾರವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಉದ್ಘಾಟನೆ ಆಮೇಲೆ ಮಾಡಿದ್ರಾಯ್ತು ಅಂತ ಎದ್ನೋ ಬಿದ್ನೋ ಅಂತ ಹಳೆ ಕಟ್ಟಡದಿಂದ ಹೊಸ ಕಟ್ಟಡಕ್ಕೆ ಫಟಾಫಟ್ ಅಂತ ಶಿಫ್ಟ್ ಆಗಿ ಬಿಟ್ರು. ಆದಷ್ಟು ಬೇಗ ಉದ್ಘಾಟನೆ ಮಾಡೋದಾಗಿ ಹೇಳಿದ್ರು. ಉಪ ತಹಸೀಲ್ದಾರ್ ಕಟ್ಟಡ ಉದ್ಘಾಟನೆಗೆ ಜಿಲ್ಲಾಧಿಕಾರಿಗಳು ಮೌಖಿಕ ಆದೇಶ ನೀಡಿದ್ರು. ಈ ಸುದ್ದಿಗನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆನ್ನಟ್ಟುತ್ತಲೇ ಇತ್ತು. ಕೊನೆಗೂ ಧಾಮ್ ಧೂಮ್ ಆಗಿ ಕಟ್ಟಡ ಉದ್ಘಾಟನೆ ಮಾಡಿದ್ರು. ಆ ಸಂಭ್ರಮ ಹೇಗಿತ್ತು, ಯಾರೆಲ್ಲ ಬಂದಿದ್ರು ಅನ್ನೋದನ್ನ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತೀವಿ ನೋಡಿ. ಸೀನ್ ನಂಬರ್ 1, ತಳಿರು ತೋರಣಗಳಿಂದ ನಾಡ ಕಚೇರಿ ಸಿಂಗಾರ. ನಾಡ ಕಚೇರಿಯ ಹೊಸ ಕಟ್ಟಡ ಉದ್ಘಾಟನೆಯ ದಿನಾಂಕವನ್ನ 9/1/2024 ಫಿಕ್ಸ್ ಮಾಡಲಾಗಿತ್ತು. ಅವತ್ತು ಉಪ ತಹಸೀಲ್ದಾರ್ ಕಟ್ಟಡ ತಳಿರು ತೋರಣಗಳಿಂದ ಸಿಂಗಾರಗೊಂಡಿತ್ತು. ಬಾಗಿಲಿಗೆ ಹಾಕಿದ್ದ ಹೂವಿನ ಅಲಂಕಾರ ಕಣ್ಮನ ಸೆಳೆಯುವಂತಿತ್ತು. ಸೀನ್ ನಂಬರ್ 2, ಕಟ್ಟಡ ಒಳಗೂ ಹೂವಿನಿಂದ ಅಲಂಕಾರ. ಇನ್ನು ಕಟ್ಟಡದ ಒಳಗೆ ಹೋಗ್ತಾ ಇದ್ದಂತೆ ಎಲ್ಲೆಲ್ಲೂ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಗಣೇಶನ ಪೂಜೆಗೂ ಸಕಲ ಸಿದ್ಧತೆ ನಡೆದಿತ್ತು. ಸೀನ್ ನಂಬರ್ 3, ಅಧಿಕಾರಿಗಳಲ್ಲಿ ಮುಗಿಲು ಮುಟ್ಟಿತ್ತು ಸಂಭ್ರಮ. ಇನ್ನು ಕಟ್ಟಡದ ಹೊರಗಡೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಂಭ್ರಮದಿಂದ ಇತ್ತಿಂದತ್ತ ಓಡಾಡ್ತಾ ಇದ್ರು. ತಮ್ಮ ಮನೆಗೆ ಗೃಹ ಪ್ರವೇಶದ ರೀತಿ ಎಲ್ಲರೂ ಪಾಲ್ಗೊಂಡಿದ್ರು. ಅದಾಗಲೇ ದೇವನಹಳ್ಳಿ ತಹಸೀಲ್ದಾರ್ ಶಿವರಾಜ್ ಹಾಗೂ ಉಪ ತಹಸೀಲ್ದಾರ್ ಚೈತ್ರ ಜಿಲ್ಲಾಧಿಕಾರಿ ಬರುವಿಕೆಗಾಗಿ ಕಾಯ್ತಾ ಇದ್ರು. ಸೀನ್ ನಂಬರ್ 4, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಶಂಕರ್ ಆಗಮನ. ಇನ್ನು ನಾಡ ಕಚೇರಿ ಕಟ್ಟಡ ಉದ್ಘಾಟನೆಗೆ ಕೆಲವೇ ಸಮಯ ಇರಬೇಕಾದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಶಂಕರ್ ಆಗಮಿಸಿದ್ರು. ಸಿದ್ಧತೆ ಬಗ್ಗೆ ಹೇಗಿದೆ ಅನ್ನೋದನ್ನ ನೋಡಿದ್ರು. ಸೀನ್ ನಂಬರ್ 5,
ಸಚಿವ ಮುನಿಯಪ್ಪ ಆಗಮನ. ಸರಿಯಾದ ಸಮಯಕ್ಕೆ ಆಹಾರ ಸಚಿವರು ಸ್ಥಳೀಯ ಶಾಸಕರಾದ ಕೆಎಚ್ ಮುನಿಯಪ್ಪ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ಸಮಯದಲ್ಲಿ ಮುನಿಯಪ್ಪನವರಿಗೆ ಅಧಿಕಾರಿಗಳು ಸಾಥ್ ಕೊಟ್ರು. ಸೀನ್ ನಂಬರ್ 6, ಟೇಪ್ ಕಟ್ ಮಾಡಿದ ಸಚಿವ ಮುನಿಯಪ್ಪ. ನಾಡ ಕಚೇರಿಯ ಮುಖ್ಯ ದ್ವಾರದ ಟೇಪ್ ಅನ್ನ ಸಚಿವ ಮುನಿಯಪ್ಪ ಕಟ್ ಮಾಡೋ ಮೂಲಕ ಹೊಸ ಕಚೇರಿಯ ಒಳಗೆ ಪ್ರವೇಶಿಸಿದ್ರು. ಕಟ್ಟಡದ ಒಳಗೆ ಹೋದ ನಂತರ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು. ಸೀನ್ ನಂಬರ್ 7, ಕಟ್ಟಡದ ಒಳಗೆ ಪೂಜೆ. ಕಟ್ಟಡದ ಒಳಗೆ ಪೂಜೆಗೆ ಸಕಲ ರೀತಿಯ ಸಿದ್ಧತೆಯನ್ನ ಮಾಡಲಾಗಿತ್ತು. ವಿಘ್ನ ನಿವಾರಕನಿಗೆ ಪೂಜೆ ಮಾಡಿ ಆರತಿ ಪಡೆದುಕೊಂಡ್ರು. ಸೀನ್ ನಂಬರ್ 8, ಸ್ಕ್ರೀನ್ ಎಳೆಯುವ ಮೂಲಕ ನಾಡ ಕಚೇರಿ ಉದ್ಘಾಟನೆ. ಸಚಿವ ಮುನಿಯಪ್ಪ ಅವರು ಸ್ಕ್ರೀನ್ ಎಳೆಯುವ ಮೂಲಕ ಹೊಸ ನಾಡ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು. ಈ ಸಮಯದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಸ್ಟೇಜ್ ಕಾರ್ಯಕ್ರಮದಲ್ಲಿ ದೀಪ ಹಚ್ಚಿ ಸಚಿವರಿಗೆ ಸನ್ಮಾನ ಮಾಡಲಾಯಿತು. ಸೀನ್ ನಂಬರ್ 9, ಜನರ ಸಂಕಷ್ಟ ಆಲಿಸಿದ ಮುನಿಯಪ್ಪ. ನಾಡ ಕಚೇರಿ ಉದ್ಘಾಟನೆಯ ನಂತರ ವೇದಿಕೆಯಲ್ಲಿ ಸ್ಥಳೀಯ ಜನರ ಸಂಕಷ್ಟಗಳನ್ನು ಸಚಿವ ಮುನಿಯಪ್ಪ ಆಲಿಸಿದ್ರು. ಜನರಿಗೆ ಸ್ಪಂದನೆ ಆಗಲಿ, ಜನರು ಆಫೀಸ್ಗಳಿಗೆ ಅಲೆಯೋ ಕೆಲಸ ಹೋಗಲಿ, ಅವರು ಆರಂಭ ಮಾಡ್ಕೊಂಡು ಅವ್ರ ಕೆಲಸ ಅವ್ರು ಮಾಡ್ತಾ ಇರಲಿ, ಅವರ ಮನಬಾಗಿಲಿಗೆಲ್ಲ ಸೇರುವಂಥದ್ದು ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸಲಹೆ ಮಾಡಿದರು. ಸೀನ್ ನಂಬರ್ 10, ಹೊಸ ಸೀಟಲ್ಲಿ ಕೂತ ಉಪ ತಹಸೀಲ್ದಾರ್. ನಂತರ ಮಾತನಾಡಿದ ಉಪ ತಹಸೀಲ್ದಾರ್ ಚೈತ್ರ, ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ನಲ್ಲಿ ವರದಿ ಪ್ರಸಾರ ಆದಮೇಲೆ ಇಷ್ಟು ಬೇಗ ಹೊಸ ಕಟ್ಟಡ ಉದ್ಘಾಟನೆ ಆಯಿತು ಅಂತಂದ್ರು. ಒಳ್ಳೆ ಕಾರ್ಯಕ್ರಮ ಆಗಿದೆ. ಈ ಉದ್ಘಾಟನೆ ಆದ ನಂತರ ಇಲ್ಲಿ ಬರುವಂತ ಸೌಲಭ್ಯಗಳನ್ನೆಲ್ಲ ಎಲ್ಲ ಜನರು ಉಪಯೋಗ ಮಾಡ್ಕೋಬೇಕು. ಮತ್ತೆ ಇದನ್ನ ಪ್ರಸಾರ ಮಾಡಿದ ತಮ್ಮ ವಾಹಿನಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಕೋರ್ತೀನಿ. ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಮಾಡಿ ಕೈಚಲ್ಲಿ ಕೂರಲ್ಲ. ಆ ಸುದ್ದಿ ಇಂಪ್ಯಾಕ್ಟ್ ಆಗೋ ತನಕ ಬಿಡೋ ಮಾತೇ ಇಲ್ಲ. ಇದು ಬಿಗ್ ಇಂಪ್ಯಾಕ್ಟ್ ಸ್ಪೆಷಾಲಿಟಿ. ನಿಜ ಹೇಳಬೇಕು ಅಂದರೆ ಇದು ಸರ್ಕಾರಿ ಕೆಲಸ ಅಲ್ವಾ? ಸರ್ಕಾರ ಮಾಡಬೇಕಾದಂಥ ಕೆಲಸ. ಸರ್ಕಾರದ ಕೆಲಸವನ್ನು ಕೂಡ ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ನಲ್ಲಿ ನಾವು ಮಾಡಿಸ್ತೀವಿ. ಯಾವ ರೀತಿ ಇತ್ತು ಮೊದಲು? ಇದು ಡಿಸೆಂಬರ್ 2ನೇ ತಾರೀಕು ನಾವು ಸುದ್ದಿ ಪ್ರಸಾರ ಮಾಡಿದ್ದು. ಇವತ್ತು 40 ದಿವಸ ಆಯಿತು ನೋಡಿ. ಗಿಡ ಗಂಟಿ ಬಳ್ಳಿ ಹಬ್ಬಿ ಹೋಗಿತ್ತು. ನಮ್ಮದೇ ಸರ್ಕಾರ ದುಡ್ಡು, ಸರ್ಕಾರಕ್ಕೆ ಅದು ಬೇಡವಾಗಿತ್ತು. ಯಾರು ಗಮನ ಹರಿಸಬೇಕು? ಈಗ ನಮ್ಮದು ಯಾವುದಾದ್ರೂ ವೈಯಕ್ತಿಕ ಜಾಗ ಇದ್ದರೆ ನಾವು ಯಾರ ಬಳಿ ಆದರೂ ಹೋಗಿ ಸರಿ ಮಾಡ್ರಪ್ಪ ಅಂತ ಹೇಳ್ತೀವಿ. ಸರ್ಕಾರದ ಈಗ ತುಕ್ಕಿಡ್ದಿದ್ದಾಗ ಯಾರು ಹೋಗ್ತಾರೆ? ಯಾಕಪ್ಪ ಹಿಂಗೆ ಬಿಟ್ಟಿದ್ದಾರೆ ಅಂತ. ಬಟ್ ನಾವು ಬಿಡಲಿಲ್ಲ. ಕೇವಲ ಬಡಬಗ್ಗರ ಕೆಲಸ ಮಾತ್ರವಲ್ಲ, ಸರ್ಕಾರದ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಯಾಕಂದರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ದುಡ್ಡು ಹಾಕಿರ್ತಾರೆ, ತೆರಿಗೆ ಕಟ್ಟಿರ್ತಾರೆ, ಅದೆಲ್ಲ ನಿಮ್ಮ ಕಾಸು. ನೋಡಿ ಅವತ್ತೇನಾಯಿತು, 40 ದಿನಗಳಲ್ಲಿ ಬದಲಾವಣೆ. ಗಿಡ ಗಂಟಿಗಳಿಂದ ತುಂಬಿ ಹೋಗಿತ್ತು. ಇವತ್ತು ಸಿಬ್ಬಂದಿಯಿಂದ ಸ್ವಚ್ಛತೆ ಕೆಲಸ ಆಗ್ತಾ ಇದೆ. ಹಳೆ ಕಟ್ಟಡ ಒಂದಿತ್ತಲ್ವಾ, ಹಳೆ ಕಟ್ಟಡದಲ್ಲಿ ಜನ ಯಾವ ರೀತಿ ಕ್ಯೂ ಅಲ್ಲಿ, ಫುಲ್ ಕ್ಯೂ ಹಳೆ ಕಟ್ಟಡದಲ್ಲಿ ನೋಡಿ, ಫುಲ್ ಕ್ಯೂ, ಅರ್ಧಬರ್ಧ ಕ್ಯೂ ಇದೆ. ಯಾವ ಥರ ಇದೆ, ಒಂದು ಕಿಟಕಿ, ಆ ಕಿಟಕಿಯ ನಡುವಲ್ಲಿ ಕೂತ್ಕೊಂಡು ನೋಡಿ. ಇದು ಹೊಸ ಕಟ್ಟಡ, ಇಲ್ಲೂ ಕ್ಯೂ ಇದೆ, ಆದರೆ ಸ್ವಲ್ಪ ನೀಟಿದೆ, ಸ್ವಲ್ಪ ನೀಟಿದೆ. ಇದಾದ ನಂತರ ಹಳೆ ಕಟ್ಟಡದಲ್ಲಿ ಕೆಲಸ ಮತ್ತು ಹೊಸ ಕಟ್ಟಡ ಕೆಲಸ ನೋಡಿ, ಜನಗಳದು, ಅಧಿಕಾರಿಗಳದ್ದು, ಅಲ್ಲಿ ಸಂಬಂಧಪಟ್ಟವರು ಫುಲ್ ಕುಸ್ಕುಸ್. ನೋಡಿ ಹೆಂಗಿತ್ತದು, ಒಳ್ಳೆ ಎಲ್ಲ ಕಟ್ಟಿ 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 ಹಾಕಿ ಧೂಳೆಲ್ಲ ತುಂಬಿ ಸಫಗೇಷನ್ ಆಗಿ ಆ ಮೂಲೆಯಲ್ಲೇ ಕೂತು ಕೆಲಸ ಮಾಡ್ತಾಯಿದ್ರು. ಈಗ ಆರಾಮಾಗಿದೆ. ಜನ ನಮ್ಮ ಸರ್ಕಾರಿ ನೌಕರರು ಅದ್ಭುತವಾಗಿ ಫ್ರೀಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಹೊಸ ಕಟ್ಟಡ ಉದ್ಘಾಟನೆ ಆಗಿದೆ. ಹೊಸ ತಹಶೀಲ್ದಾರ್ ಕೆಲಸ ಶುರು ಮಾಡಿದ್ದಾರೆ. ತಹಶೀಲ್ದಾರ್ ಅವ್ರಿಗೂ ಕೂಡ ಕೆಲಸ ಸಿಕ್ಕಿದೆ ಅಂತಂದರೆ ಒಳ್ಳೆ ಜಾಗದಲ್ಲಿ. ನೋಡಿ ಯಾವ ರೀತಿ ಇತ್ತು. ಆಲ್ರೆಡಿ ನಾಡ ಕಚೇರಿ ಇತ್ತು, ರೆಡಿಯಾಗಿತ್ತು. ಆ ನಾಡ ಕಚೇರಿನ ಹಂಗೆ ಬಿಟ್ಟು ಅವರೆಲ್ಲ ನಮಗೆ ಕಂಪ್ಲೇಂಟ್ ಮಾಡಿದ್ರು, ಸರ್ ಸರಿ ಮಾಡಿಕೊಡಿ ಸರ್, ಹಿಂಗಿದೆ ಸರ್, ಎಲ್ಲ ಹಾಳಾಗ್ಬಿಡುತ್ತೆ ಸರ್, ಹಾಳು ಮಾಡ್ತಾರೆ ಸರ್ ಅಂತ. ಬನ್ನಿ, ಹಾಗಿದ್ರೆ ನಾವು ಈ ಸುದ್ದಿ ಶುರು ಮಾಡಿದ ನಂತರ ಒಂದು 10 ದೃಶ್ಯ ತೋರಿಸ್ತೀನಿ. ಎಷ್ಟು ಬದಲಾವಣೆಗಳಾಯಿತು ಆ ನಾಡ ಕಚೇರಿ, ಆವತ್ತು ಹೆಂಗಿತ್ತು,
ಇವತ್ತು ಹೆಂಗಾಗಿದೆ ನೋಡಿ. ತಳಿರು ತೋರಣಗಳಿಂದ ನಾಡ ಕಚೇರಿ ಸಿಂಗಾರ. ನಂಬರ್ 1 ಕಟ್ಟಡ ಒಳಗೂ ಹೂವಿನಿಂದ ಅಲಂಕಾರ. ನಾವು ಮಾಡಿದ್ರೆ ಹಂಗೆ ರೀ, ಒಳ್ಳೆ ಶುಭ ಕಾರ್ಯ, ಒಳ್ಳೆ ಫಂಕ್ಷನ್ ಮಾಡ್ದಂಗೆ ಮಾಡಿದ್ರು ನೋಡಿ. ಫುಲ್ ಹೂವೆಲ್ಲ ಹಾಕ್ಸಿ ಓಪನ್ ಮಾಡಿಸ್ಕೊಟ್ಟಿದ್ದೀವಿ, ನೀವು ಮಾಡಿ ಅಂತ ಅವ್ರಿಗೆ ಹೇಳಿದ್ದೀವಿ. ಅವ್ರು ಮಾಡಿದ್ದಾರೆ ಖುಷಿಯಿಂದ. ಅಂದರೆ ಅವ್ರಿಗೆಲ್ಲ ಆಸೆ ಇದೆ ಚೆನ್ನಾಗಿ ಮಾಡಬೇಕು ನೋಡಿ. ಅಧಿಕಾರಿಗಳಿಗೆ ಸಂಭ್ರಮವೋ ಸಂಭ್ರಮ. ಫುಲ್ ಅಧಿಕಾರಿಗಳು, ಫುಲ್ ಹೊಸ ಕಟ್ಟಡ, ಹೊಸ ಡ್ರೆಸ್ ಗಿಸ್ಸೆಲ್ಲ ಹಾಕೊಂಡು ಬಂದಿದ್ದಾರೆ ಎಲ್ಲ ಅಧಿಕಾರಿಗಳು. ತಹಶೀಲ್ದಾರ್ ಎಲ್ಲ ಇದರಲ್ಲಿ ಆಯಿತಾ. ಆಮೇಲೆ ಡಿ ಸಿ ಬಂದರು ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಿ ಸಿ ಶಂಕರ್ ಬರ್ತಾರೆ ನಾಡ ಕಚೇರಿಗೆ. ಬಿಗ್ ಇಂಪ್ಯಾಕ್ಟ್ನಲ್ಲಿ ಸುದ್ದಿ ತಗೊಂಡ್ರೆ ಅದು ಹಂಗೆ ತಗೋತೀವಿ ಸರ್, ಸುಮ್ಮನೆ ತಗೊಳ್ಳಲ್ಲ. ಬಂದ್ರಾ? ಆಮೇಲೆ ಯಾರು ಸ್ಥಳೀಯ ಶಾಸಕ ಮುನಿಯಪ್ಪ ಬಂದರು, ಕೇಂದ್ರ ಸಚಿವರ ಕೆಲಸ ಮಾಡುವಂಥವ್ರು ಎಲ್ಲರೂ ಬರಬೇಕು. ಮುನಿಯಪ್ಪ ಕಮಿಟ್ಮೆಂಟ್ ಇರುವಂಥ ಮಿನಿಸ್ಟರ್ ಅಥವಾ ಜನನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ವೆರಿ ಕಮಿಟೆಡ್. ನಿಜ ಹೇಳಬೇಕು ಅಂತಂದರೆ ಅವರು ಕೂಡ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ, ಮತ್ತು ಆ ಅರ್ಹತೆ ಯೋಗ್ಯತೆ ಕೂಡ ಅವರಿಗಿದೆ. ಸಿಗೋದು ಬಿಡೋದು ಅವರ ಹೈಕಮಾಂಡ್ಗೆ ಬಿಟ್ಟೋ ವಿಚಾರ. ಇನ್ನು ಟೇಪ್ ಕಟ್ ಮಾಡಿದರು ಸಚಿವ ಕೆ ಎಚ್ ಮುನಿಯಪ್ಪ ಖುಷಿಯಾಗಿ. ಆಮೇಲೆ ಒಳಗೆ ಬಂದರು. ನಾಡ ಕಚೇರಿ ಒಳಗೆ ಪೂಜೆ. ಇವರು ಭಾಳ ದೈವಭಕ್ತರು. ಕೆ ಎಚ್ ಮುನಿಯಪ್ಪ ದೊಡ್ಡ ದೈವಭಕ್ತ. ಹೆಂಗೆ ಅಂತಂದರೆ ಅಲ್ಲಿ ಓಟ್ ಹಾಕ್ತಾ ಇದ್ರಲ್ಲ, ಮೊದಲು ಓಟ್ ಮಾಡುವಾಗ ಅವರು ಬ್ಯಾಲೆಟ್ ಬಾಕ್ಸ್ಗೆ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಅದು ಬ್ಯಾನ್ ಆಯಿತು, ಹಂಗೆಲ್ಲ ಪೂಜೆ ಮಾಡೋಂಗಿಲ್ಲ ಅಂತೇಳಿ. ಆಗ ಇಲ್ಲ. ಸೊ ಇಲ್ಲಿ ಪೂಜೆ ಮಾಡೋ ಅವಕಾಶ ಸಿಕ್ಕಿದೆ, ಬಿಡಲ್ಲ ಮುನಿಯಪ್ಪ ಅವರು. ಓಕೆ, ಪೂಜೆ ಎಲ್ಲ ಆದ ನಂತರ ಸ್ಕ್ರೀನ್ ಹೇಳೋದು, ನಾಡ ಕಚೇರಿ ಉದ್ಘಾಟನೆ ಆಯಿತು. ಆ ನಂತರ ದೀಪ ಬೆಳಗಿಸಿದರು, ಸಚಿವರಿಗೆ ಸನ್ಮಾನ ಮಾಡಿದರು. ಯಾಕಂದರೆ ಅವರೆಲ್ಲ ಅವರು ಹೆಲ್ಪ್ ಮಾಡಬೇಕಲ್ವಾ ಸರ್ಕಾರದ ವತಿಯಿಂದ. ಆಮೇಲೆ ಕೊನೆಯದಾಗೇನು, ಆಮೇಲೆ ಜನರ ಸಮಸ್ಯೆ ಆಲಿಸ್ತಾರೆ ಸಚಿವ ಮುನಿಯಪ್ಪ. ಏನಾಗಿದೆಯಪ್ಪ ಏನು ಎಲ್ಲ ಕೇಳ್ತಾರೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕುಂದಾಣ ಹೋಬಳಿ ಮಟ್ಟದ ಎಲ್ಲ ನಾಗರಿಕರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಓಕೆ, ಇದು ಈ ಸುದ್ದಿ ಮಾಡಿದ್ದು ನಮ್ಮ ಮಂಜುನಾಥ್ ದಿನ್ನೂರ್, ದೇವನಹಳ್ಳಿ ಪ್ರತಿನಿಧಿ. ವೆರಿ ಗುಡ್ ಮಂಜುನಾಥ್, ಮತ್ತೊಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ. ಕೇವಲ ರಾಜಕಾರಣಿಗಳ ಬೈಟ್ ತಗೊಳ್ಳೋದು ಮಾತ್ರವಲ್ಲ, ಜನಸಾಮಾನ್ಯರಿಗೆ ನೆರವಾಗುವಂಥ ಕೆಲಸ ಇವತ್ತು ತಹಶೀಲ್ದಾರ್ಗೆ ಮತ್ತು ಅಲ್ಲಿ ನಾಡ ಕಚೇರಿ ಅನೇಕರಿಗೆ ಹೆಲ್ಪ್ ಆಗೋ ಕೆಲಸ ನಾವು ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನಂಬರ್ ಕೊಡಬೇಕಾಗಿತ್ತು ಅವ್ರದ್ದು. ಎನಿವೆ,